ನನ್ನ ಹೆಸರು ರಾಜೇಂದ್ರ ಅಂತ ಹೇಳ್ಬಿಟ್ಟು. ನಮ್ಮದು ಪಿಂಡಿಪಾಪನಹಳ್ಳಿ, ಶಿಡ್ಲಘಟ್ಟ ತಾಲೂಕು. ನಾವು ಗೇರ್ ಒನ್ನು ಇದು ಗೇರ್ಗಳು ಬಿಟ್ವಿ. ಫಸ್ಟಿಂದ ನಾನು ಬಿಟ್ಟಿದ್ದೆ 2 ತಿಂಗಳು ಆದಮೇಲೆ ಸ್ಟಾರ್ಟ್ ಮಾಡಿದ್ದು. ಮತ್ತು ಪರವಾಗಿಲ್ಲ, ರಿಸಲ್ಟು ಒಂದು ಸ್ವಲ್ಪ ಸುಮಾರಾಗಿ ಕಾಣಿಸ್ತು. ಆಮೇಲೆ ನಾನು ಅಂಟರೂ ಸುಪ್ರೀಮು ಇವೆಲ್ಲ ಸ್ಪ್ರೇ ಮಾಡಿದೆ. ಟ್ರಿಪ್ಸು ಒಳ್ಳೆ ಕಂಟ್ರೋಲ್ ಬಂತು. ಇದು ಬೂದಿನೂ ಏನೂ ರೋಗ ಇಲ್ಲದೆ ಲಾಸ್ಟ್ ಆಗ್ತಾ ಬಂದಿದೆ. ಇನ್ನೂ ಮತ್ತೆ ಚಿಗುರು ಹೊಡಿತಾ ಇದೆ. ಸರ್, ಈಗ ನೆಕ್ಸ್ಟ್ ಏನು ಬಿಡ್ತಾ ಇದ್ದೀರಾ? ನೆಕ್ಸ್ಟು ಗೇರು 4 ಬಿಡ್ತಾ ಇದ್ದೀವಿ. ಈ ಹಂತದಲ್ಲೂ ಗೇರ್ 4 ಬಿಡ್ತಾ ಇದ್ದೀರಾ? ಗೇರ್ 4 ಬಿಡ್ತಾ ಚಿಗುರು ಬರಲಿ ಅಂತ. ಚಿಗುರು ಬರಲಿ. ಸರ್, ಈಗ 1 to 5 ಗೇರ್ಗೆ ಹೆಂಗೆ ಅನಿಸ್ತು ಸರ್ ನಿಮಗೆ? ಡೆವಲಪ್ಮೆಂಟ್ ಚೆನ್ನಾಗಿ ಅನಿಸ್ತು? ಡೆವಲಪ್ಮೆಂಟ್ ಚೆನ್ನಾಗಿದೆ. ನೀಟಾಗಿ ಕಾಯಿ ಬಂತು, ಶೈನಿಂಗ್ ಬಂತು. ಆಮೇಲೆ ನಿಮಗೆ ಫಸ್ಟ್ ಬಂದಿರೋ ಕಾಯಿಗೆ ಈ ಕಾಯಿಗೆ ತುಂಬ ವ್ಯತ್ಯಾಸ ಇದೆ. ತುಂಬಾ ವ್ಯತ್ಯಾಸ ಇದೆ. ಅದೇ ನೀವು 2 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀವಿ. ಫಸ್ಟಲ್ಲಿ ನಾವು ಮಾಡಲಿಲ್ಲ. 2 ತಿಂಗಳು ಆದಮೇಲೆ ನಾವು ಸ್ಟಾರ್ಟ್ ಮಾಡಿದ್ದು. ಫಸ್ಟಲ್ಲೆಲ್ಲ ಒಂದು ಫುಲ್ಲು ಇದು ರಾಜಸ್ ಕಾಯಿ. ಈಗ ನೀಟಾಗಿ ಬರ್ತಾ ಇದೆ. ಆಮೇಲೆ ಬೇರೆ ರೈತರಿಗೆ ಏನು ಹೇಳ್ತೀರಾ ಸರ್ ಈ ಪ್ರಾಡಕ್ಟ್ಸ್ ಬಗ್ಗೆ? ಪರವಾಗಿಲ್ಲ, ಯೂಸ್ ಮಾಡ್ಬೋದು, ಅದಕ್ಕೇನು ಇದೇನಿಲ್ಲ. ಸರಿ ಸರ್, ಸರಿ ಸರ್, ಥ್ಯಾಂಕ್ಸ್.